Hello everyone, Dr. Padmanabh Bhatt again. ಈಗ ನಾನು ಇನ್ನೊಂದು ಸಾಮಾನ್ಯ ವಿಷಯ ಇದು ಸಾಮಾನ್ಯವಾಗಿ ನಮಗೆ ಬರುವಂತಹ ಕಂಪ್ಲೇಂಟು ಇಯರ್ ಪೇಯ್ನ್, ಕಿವಿ ನೋವು. ಮಕ್ಕಳು ಜೋರಾಗಿ ಅಳ್ತವೆ, ಕಿವಿ ಹಿಡ್ಕೊಂಡಿರ್ತವೆ. ಮಗುವಿಗೆ ಕಿವಿ ನೋವು ಬಂದಿದೆ ಡಾಕ್ಟ್ರೇ, ನೋಡಿ ಸ್ವಲ್ಪ ಏನಾಗಿರ್ಬೋದು ನೋಡಿ ಸರ್ ಅಂತ ಹೇಳ್ತಾರೆ. ಸೊ ಇದು ಬಹಳ ಸಾಮಾನ್ಯವಾದಂಥ ಒಂದು ಅಂದರೆ ನಿಮ್ಮ ಪೇಷಂಟ್ಗಳ ಭಾಷೆಯಲ್ಲಿ ಎಮರ್ಜೆನ್ಸಿ ಅಂತ. ಮಗು ಕಿರ್ಚಾಡ್ತಾ ಇದೆ ನೋಡಿ ಸರ್ ಅಂತ ನಾವು ಬೇರೆ ಬೇರೆ ಸಸ್ಪೆಕ್ಟ್ ಮಾಡ್ತೀವಿ. ಮತ್ತು ಮಗು ಕಿವಿ ಹತ್ರ ಕೈ ಇಟ್ಕೊಂಡು ಕೂತಿದ್ರೆ ಮಲ್ಕೊಂಡಿದ್ರೆ ಆವಾಗ ಕಿವಿಗೆ ಒಂದು ಟಾರ್ಚ್ ಹಾಕಿ ನೋಡ್ತೀವಿ. ಅದು ಕಾರಣ ಏನಿರ್ಬೋದು. ಈಗ ನಾವು ಅದಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಹೊತ್ತು ನಿಮಗೆ ಒಂದು ಡ್ರಾಯಿಂಗನ್ನು ಡಿಸ್ಕ್ರೈಬ್ ಮಾಡ್ತೀನಿ ನೋಡಿ. ಇದು ಹೊರ ಕಿವಿ. ಕಿವಿಯನ್ನು 3 ಭಾಗ ಮಾಡ್ಬೋದು. ಹೊರ ಕಿವಿ, ಒಳ ಕಿವಿ, ಇದು ಒಳ ಕಿವಿ, ಮಧ್ಯದಲ್ಲಿ ಅದು ಒಂದು ಮೆಂಬ್ರೇನ್, ಒಂದು ಪರದೆ, ಟಿಂಪ್ಯಾನಿಕ್ ಮೆಂಬ್ರೇನ್ ಅಂತ. ನಾವಿಲ್ಲಿ ಕೇಳಿಸ್ಕೊಂಡಂತಹ ಶಬ್ದ ಇಲ್ಲಿಗೆ ಬಂದು ಈ ಮೆಂಬ್ರೇನ್ನಲ್ಲಿ ಅದು ವೈಬ್ರೇಟ್ ಆಗಿ ಆಮೇಲೆ ಅದು ಒಳಗಡೆ ಹೋಗಿ ಮೆದುಳಿಗೆ ಹೋಗಿ ಅದು ಅದರ ಅರ್ಥವನ್ನು, ಅದರ ಸೌಂಡನ್ನು ಗ್ರಹಿಸುತ್ತದೆ. ಇದು ಕಿವಿಯ ಹೊರಭಾಗ, ನೀವು ನೋಡ್ತೀರಿ, ನಿಮಗೆ ಕಾಣಿಸುವಂಥ ಭಾಗ. ಒಳಗೆ ಹೋದ ತಕ್ಷಣ ಈ ಟ್ಯೂಬ್ ಇರ್ತದೆ. ಈ ಟ್ಯೂಬ್ ಆದಮೇಲೆ ಇದು ಒಂದು ಪರದೆ, ಮೆಂಬ್ರೇನ್, ಟಿಂಪ್ಯಾನಿಕ್ ಮೆಂಬ್ರೇನ್ ಅಂತ ಹೇಳ್ತಾರೆ. ಇಲ್ಲಿ ಏನಿದು ಅಂತಂದರೆ 3 ಸೆಮಿ ಸರ್ಕ್ಯುಲರ್ ಕೆನಾಲ್ಸ್ ಅಂತ, 3 ಸುರುಳಿಗಳು. ಇದರ ಕೆಲಸ ಏನು ಅಂತಂದರೆ ನಮಗೆ ಬ್ಯಾಲೆನ್ಸ್ ಮಾಡೋದು, ನಮ್ಮ ದೇಹವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಇದು 3. ಬ್ರೈನಲ್ಲಿ ಬೇರೆಯೇ ಇದೆ, ಇದು ಕಿವಿಯ ಲೆವೆಲ್ನಲ್ಲಿ ಇದು ಬ್ಯಾಲೆನ್ಸ್ ಮಾಡ್ತದೆ. ಇದು ಏನಪ್ಪ ಅಂತಂದರೆ ಯೂಸ್ಟೇಷನ್ ಟ್ಯೂಬ್ ಅಂತ. ಇದು ಗಂಟ್ಲಿಗೆ ಹೋಗಿ ಸೇರಿಕೊಳ್ತದೆ, ಗಂಟ್ಲಿನಿಂದ ಇಲ್ಲಿಗೆ ಬರ್ತದೆ. ಸೊ ಯಾರಿಗಾದರೂ ಗಂಟ್ಲು ನೋವು ಬಂದರೆ ಗಂಟ್ಲು ನೋವಿನಿಂದ ಕಿವಿ ನೋವು ಬಂದುಬಿಟ್ಟು ಇಲ್ಲಿ ಇನ್ಫೆಕ್ಷನ್ ಆಗ್ಬೋದು ಅಲ್ವಾ. ಸೊ ಇದು ಗಂಟ್ಲಿಗೆ ಕನೆಕ್ಟ್ ಮಾಡುವಂಥದ್ದು. ಅದಕ್ಕೇ ENT ಡಾಕ್ಟ್ರು ಅಂತ ಹೇಳ್ತಾರೆ. ಇಯರ್, ನೋಸ್, ಥ್ರೋಟ್, ಇದು 3 ಕನೆಕ್ಟ್ ಆಗಿದೆ. ಈ ಥ್ರೋಟ್ ಮತ್ತು ಇಯರ್ ಕನೆಕ್ಟ್ ಆಗೋದು ಯೂಸ್ಟೇಷನ್ ಟ್ಯೂಬ್. ಇವಾಗ ಮಗುವಿಗೆ ಅಥವಾ ಯಾರಿಗೆ, ದೊಡ್ಡವರಿಗೆ ಯಾರಿಗಾಗಲಿ ಕಿವಿ ನೋವು ಬರುವುದು ಯಾವಾಗ ಬರ್ತದೆ? ಸಾಧಾರಣ ಮಟ್ಟಿಗೆ ಅನ್ಕಂಟ್ರೋಲ್ಡ್ ಕೋಲ್ಡ್ ಬಂದರೆ, ಅಂದರೆ ನೀವು ಕೋಲ್ಡ್ ಬಂತು ಏನೋ ಕೇರ್ಲೆಸ್ ಮಾಡಿದ್ರೆ ಕೋಲ್ಡು ಮಾತ್ರೆ ತಗೊಂಡೆ, ಸಡ್ಜಿನ್ ತಗೊಂಡೆ ಅದು ಅಂತ. ಕೋಲ್ಡ್ ನಿಧಾನವಾಗಿ ಕೋಲ್ಡಿನ ವೈರಸ್ಸುಗಳು ಯೂಸ್ಟೇಷನ್ ಮೂಲಕ, ಟ್ಯೂಬ್ ಮೂಲಕ ಕಿವಿಯನ್ನು ಪ್ರವೇಶಿಸಿ ಅಲ್ಲಿ ತೊಂದರೆ ಕೊಡ್ಬೋದು. ಅಥವಾ ಬ್ಯಾಕ್ಟೀರಿಯಾ, ಕೋಲ್ಡ್ ಇದು ಯಾವಾಗ ಏರ್ ಅಂತ ಅಂದ ತಕ್ಷಣ ಬರೀ ಫಿಲ್ಟ್ರಾಗಿ ನಿಮಗೇನು ವೈರಸ್ ಬರೋಲ್ಲ, ಜೊತೆಗೆ ಬ್ಯಾಕ್ಟೀರಿಯಾಗಳು ಇರ್ತವೆ. ಸೊ ಬ್ಯಾಕ್ಟೀರಿಯಾ, ವೈರಸ್ ಎರಡೂ ಸೇರಿ ಅಲ್ಲಿ ಇನ್ಫೆಕ್ಷನ್ ಉಂಟು ಮಾಡ್ಬೋದು. ಅದು ಒಂದು ಕಾರಣ, ಇನ್ಫೆಕ್ಷನ್. ಇನ್ನೊಂದು ಕಾರಣ ಏನಿರ್ಬೋದು, ಯಾವಾಗ ಈ ಕಡೆ ಒತ್ತಡ ಮತ್ತು ಈ ಕಡೆ ಒತ್ತಡ, ಅಟ್ಮಾಸ್ಫಿಯರಿಕ್ ಪ್ರೆಷರ್, ಒತ್ತಡದಲ್ಲಿ ವೇರಿಯೇಷನ್ ಆಗುತ್ತೋ ಆವಾಗ ಇಲ್ಲಿಯ ಪ್ರೆಷರು ಕಮ್ಮಿಯಾಗಿ ಹೊರಗಡೆ ಪ್ರೆಷರ್ ಜಾಸ್ತಿ ಆದರೆ ಆವಾಗ ಕಿವಿ ನೋವು ಉಂಟಾಗ್ಬೋದು. ಇದನ್ನು ನೀವು ಏರೋಪ್ಲೇನಲ್ಲಿ ಹೋದಾಗ ಅನುಭವಿಸ್ತೀರ. ಏರೋಪ್ಲೇನ್ ಟೇಕ್ ಆಫ್ ಆದಾಗ ಅಥವಾ ಲ್ಯಾಂಡ್ ಆಗಲಿಕ್ಕೆ ಮುಂಚೆ ಸಡನ್ನಾಗಿ ಕಿವಿ ನೋವು ಬರಲಿಕ್ಕೆ ಶುರುವಾಗುತ್ತೆ. ದಿಸ್ ಈಸ್ ಡ್ಯೂ ಟು ದಿ ಚೇಂಜ್ ಇನ್ ದ ಅಕೌಸ್ಟಿಕ್ ಪ್ರೆಷರ್. ಅಂದರೆ ಕಿವಿಯ ಒಳಗಡೆ ಆ ಕಡೆ ಈ ಕಡೆ 2 ಕಡೆ ಪ್ರೆಷರ್ ಡಿಫ್ರೆನ್ಸ್ ಬಂದುಬಿಟ್ಟು ಅದರಿಂದ ಜೋರು ಕಿವಿ ನೋವು ಬರ್ಬೋದು, ಟೆಂಪರರಿ. ಆವಾಗೇನು ಮಾಡಬೇಕು, ನಾವೇನು ಹೇಳ್ತೀವಿ ಅಂದರೆ ಚ್ಯೂಯಿಂಗ್ ಗಮ್ ತಿನ್ನಿ ಅಂತೀವಿ. ಯಾಕಂದರೆ ಇದಕ್ಕೆ ಟೆಂಪೊರಲ್ ಬೋನ್ ಅಂತೀವಿ. ಈ ಬೋನಿಗೆ ಟೆಂಪೊರಲ್ ಬೋನ್, ಇದು ಮ್ಯಾಂಡಿಬ್ಯುಲಾರ್ ಬೋನ್. ಈ ಜಾಯಿಂಟು ಟೆಂಪೊರೋ ಮ್ಯಾಂಡಿಬ್ಯುಲಾರ್ ಜಾಯಿಂಟ್. ಇಲ್ಲಿ ಕಿವಿ ನೋವು ಒಳಗಡೆಯಿಂದ ಇರುತ್ತಲ್ವಾ. ಸೊ ಹೀಗೆ ಮಾಡಿ ನೀವು ಆ ಪ್ರೆಷರ್ ಏನೋ ಅಡ್ಜಸ್ಟ್ ಮಾಡ್ಬೋದು. ಸೊ ಒಂದೋ ಬಾಯಿ ಹೀಗೆ ಮಾಡಿ, ಇಲ್ಲಾಂದರೆ ಒಂದು ಚ್ಯೂಯಿಂಗ್ ಗಮ್ ಬಾಯಿಗೆ ಹಾಕ್ಕೊಂಡು ಅಗೀತಾ ಇರಿ. ಚಿಕ್ಕ ಮಕ್ಕಳಿಗೆ ಕೂಡ ನಾವು ಅದನ್ನೇ ಹೇಳ್ತೀವಿ. ಬರೀ ಚಿಕ್ಕ ಮಕ್ಕಳು ಅಳ್ತಾ ಇರ್ತವೆ. ಯಾವುದೇ ಒಂದು ಪ್ಲೇನ್ ಜರ್ನಿ, ಫಾರಿನ್ ಜರ್ನಿ ಹೋದರೆ ಒಂದು ಮಗು ಅಳ್ತಾ ಇರ್ತದೆ. ಅದಕ್ಕೆ ಬಹುಶಃ ಈ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಏನು ಮಾಡಬೇಕು ಅಂತ ನೀವು ಕೇಳ್ಬೋದು. ಅದಕ್ಕೆ ಚ್ಯೂಯಿಂಗ್ ಗಮ್ ಕೊಡ್ಲಿಕ್ಕೆ ಆಗ್ತದಾ, ಅದಕ್ಕೆ ಇದು ಹೇಳಲಿಕ್ಕೆ ಆಗ್ತದಾ? ಅದಕ್ಕೆ ಬೆಸ್ಟ್ ವೇ ಫಾರ್ ಅನ್ ಇನ್ಫಂಟ್, ಇಫ್ ಇಟ್ ಇಸ್ ಅನ್ ಇನ್ಫಂಟ್, ಆಸ್ ದ ಚೈಲ್ಡ್, I mean hold your breast against the child and let the
ಚೈಲ್ಡ್ ಸಕ್ ದ ಬ್ರೆಸ್ಟ್. ಆ ಬ್ರೆಸ್ಟ್ ಸಕ್ಕಿಂಗ್ ಮಾಡುವಾಗ ಈ ಮೂಮೆಂಟ್ ಬಂದಾಗ ಆ ನೋವು ಕಮ್ಮಿ ಆಗ್ತದೆ. ಸೊ ಚಿಕ್ಕ ಮಕ್ಕಳಿಗೆ ಏರೋಪ್ಲೇನಲ್ಲಿ ಆಗುವಂಥ ಈ ನೋವಿಗೆ ಇದು ಪರಿಹಾರ. ದೊಡ್ಡವರಿಗೆ ಚ್ಯೂಯಿಂಗ್ ಗಮ್ ಅಗೀರಿ ಅಂತ ಹೇಳ್ಬೋದು. ಸೊ ಇದು ಕಿವಿ ನೋವು ಒಂದು ಕಾರಣ ಇನ್ಫೆಕ್ಷನು, ಎರಡನೇ ಕಾರಣ ಪ್ರೆಷರ್ ವೇರಿಯೇಷನ್, ಒಳಗಡೆ ಮತ್ತು ಕಿವಿಯ ಹೊರಭಾಗ ಮತ್ತು ಒಳಭಾಗದ ಪ್ರೆಷರ್ ವೇರಿಯೇಷನ್ ಅದರಿಂದ ಬರ್ಬೋದು. ಮೂರನೇದು ಬಹಳ ಕಾಮನ್, ವ್ಯಾಕ್ಸ್, ಕಿವಿಯೊಳಗಡೆ ಕಿವಿಯೊಳಗಡೆ ಎಷ್ಟು ಕೊಳೆ ಇರುತ್ತೆ ಅಂತಂದರೆ ಅದನ್ನು ನೀವು ಏನು ಮಾಡ್ತೀರಿ, ಏನೋ ಕಡ್ಡಿನೋ ಏನೋ ಹಾಕಿಬಿಟ್ಟು ತೆಗಿಯೋಕ್ಕೆ ನೋಡ್ತೀರಾ, ಬಟ್ ಅದು ಇನ್ ದ ಪ್ರಾಸೆಸ್ ನೀವು ಒಳಗಡೆ ತಳ್ತಾ ಇರ್ತೀರ ಗೊತ್ತಿಲ್ಲದೇ. ಅದು ಒಳಗೆ ಹೋಗ್ತಾ ಕಿವಿ ತಮಟೆವರೆಗೂ ತಳ್ತೀರ. ಇಲ್ಲಿ ಇದ್ದದ್ದು ಕೊಳೆ ಹೆಂಗೆ ಉತ್ಪತ್ತಿ ಆಗ್ತದೆ? ಒಳಗಡೆ ಸೀಬಮ್ ಅಂದರೆ ನಮ್ಮ ತಲೆ ಮೇಲೆ, ಇದು ಮುಖದ ಮೇಲೆ, ಮೈ ಮೇಲೆ ಎಲ್ಲ ಪಸೆ ಇರುತ್ತಲ್ವ, ಸೀಬಮ್. ಆ ಸೀಬಮ್ ಎಣ್ಣೆ ಥರ ಇರುವಂಥದ್ದು, ಅದು ಇಲ್ಲಿ ಅಕ್ಯುಮುಲೇಟ್ ಆಗಿರುತ್ತದೆ. ಅದಕ್ಕೆ ಹೊರಗಡೆಯಿಂದ ಧೂಳು ಬಂದು ಸೇರಿಕೊಂಡು ಅದು ಇಲ್ಲಿ ಗಲೀಜಾಗ್ತದೆ. ನಿಮಗೋನೋ ಇರಿಟೇಷನ್ ಆಗುತ್ತೆ, ಹೀಗೆ ಮಾಡ್ತೀರಾ, ಆವಾಗ ಅದು ಸ್ವಲ್ಪ ಒಳಗೆ ಹೋಗ್ತದೆ. ಸ್ವಲ್ಪವೇ ಇದ್ದಾಗ ಸ್ವಲ್ಪ ಬೆರಳು ಹಾಕಿಬಿಟ್ಟು ನೀವು ತೆಗಿತೀರಾ. ಬಟ್ ನಾವು ಏನು ಹೇಳ್ತೀವಿ ಅಂತಂದರೆ, ಆದಷ್ಟು ನೀವು ಕಡ್ಡಿಗಳನ್ನು ಇದನ್ನು ಹಾಕಿ ತೆಗಿಯೋಕ್ಕೆ ಹೋಗಬೇಡಿ. ಅಫ್ಕೋರ್ಸ್ ಕಿರುಬೆರಳ ಕೈಗೆ ಸಿಗುವಂಥ ಲೆವೆಲ್ನಲ್ಲಿ, ಈ ಲೆವೆಲ್ನಲ್ಲಿ ಪರವಾಗಿಲ್ಲ, ನೀವೇನು ಮಾಡಿದ್ರು ಪರವಾಗಿಲ್ಲ. ಅದಕ್ಕಿಂತ ಒಳಗಡೆ ಹೋಗಿದರೆ ಅದನ್ನು ಮತ್ತೆ ನೀವು ತೆಗೆಯುವಂಥ ಪ್ರಯತ್ನದಲ್ಲಿ ನೀವು ಸಿಚುವೇಶನ್ ಇನ್ನೂ ವರ್ಸ್ ಆಗ್ತದೆ. ಆವಾಗ ಕಿವಿ ನೋವು ಬರಲಿಕ್ಕೆ ಶುರುವಾಗ್ತದೆ. ಅಷ್ಟೊತ್ತು ಕಿವಿ ನೋವಿರಲ್ಲ, ಏನೋ ಬ್ಲಾಕ್ ಆದಂಗಿದೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ. ಸೊ ಅದು ವ್ಯಾಕ್ಸ್. ಈ ವ್ಯಾಕ್ಸನ್ನು ಪೀರಿಯಾಡಿಕಲ್ ಆಗಿ, ಎಷ್ಟೋ ಕಮರ್ಷಿಯಲ್ ಡ್ರಾಪ್ಸ್ಗಳಿವೆ, ವ್ಯಾಕ್ಸ್ ಸಾಲ್ಯು ವ್ಯಾಕ್ಸ್ ಅಂತೇಳಿ, ಅದನ್ನು ಹಾಕಿಬಿಟ್ಟು ಅದು ಕರಗುತ್ತೆ. ಅದು ನೀವು ಇವತ್ತು ರಾತ್ರಿ ಹಾಕ್ಕೊಂಡು ಮಲ್ಕೊಂಡ್ರೆ ನಾಳೆ ಬೆಳಗಿನ ಹೊತ್ತಿಗೆ ಅದು ಕರಗಿಬಿಟ್ಟು ಒಂದು 7-8 ತೊಟ್ಟು ಹಾಕಬೇಕು, ಕತ್ತಿಡಬೇಕು, ಕರಗಿ ಇದು ಈಚೆ ಬರ್ತದೆ. ಆವಾಗ ಆ ನೋವು ಕಮ್ಮಿ ಆಗ್ತದೆ. ಸೊ ವ್ಯಾಕ್ಸ್ ಇನ್ ದ ಇಯರ್, ಕಿವಿಯೊಳಗಡೆ ಕೊಳೆ, ಅದು ಇನ್ನೊಂದು ಕಾರಣ. ನಾಲ್ಕನೇ ಕಾರಣ, 1, 2, 3, ನಾಲ್ಕನೇ ಕಾರಣ, ಸ್ವಿಮ್ಮಿಂಗ್ ಮಾಡುವಾಗ ನಿಮಗೆ ಕಿವಿ ಒಳಗೆ ನೀರು ಹೋಗಿರ್ತದೆ. ಸ್ವಿಮ್ಮಿಂಗ್ ಮಾಡುವಾಗ ಕಿವಿಯೊಳಗಡೆ ನೀರು ಹೋದರೆ, ಒಂದು ಡ್ರಾಪ್ ನೀರು ಇಲ್ಲಿ ಬಂದು ಸೇರಿಕೊಂಡ್ರೂ ಅದು ನಮಗೆ ಬಟ್ಟೆಯಲ್ಲಿ ತೆಗಿಲಿಕ್ಕಾಗೋದಿಲ್ಲ, ಅದು ಇಲ್ಲೇ ಇರ್ತದಲ್ವಾ. ಈ ಕಿವಿಯಲ್ಲಿ ಒಳಗೆ ಹೊಕ್ಕಿರುವ ನೀರಿನಲ್ಲಿ ಅಲ್ಲಿ ಫಂಗಸ್ ಬೆಳಿಬೋದು. ನಾನು ಮುಂಚೆ ಕೂಡ ಯಾವುದೋ ಫಂಗಲ್ ಇನ್ಫೆಕ್ಷನ್ ಹೇಳುವಾಗ ಹೇಳಿದ್ದೆ ನಾನು. ಬಾತ್ರೂಮ್ನಲ್ಲಿ ನೀರಿನ ಪಸೆ ಇದ್ದಾಗ ಅಲ್ಲಿ ಪಾಚಿ ಬೆಳೀತದೆ, ಫಂಗಸ್ ಬೆಳೀತದೆ. ಅದೇ ಥರ ದೇಹದ ಯಾವುದೇ ಭಾಗದಲ್ಲಿ ಒಂದು ತೊಟ್ಟು, ಒಂದು ಡ್ರಾಪ್ ನೀರು, ಚಿಕ್ಕ ಡ್ರಾಪ್ ನೀರಿದ್ದರೂ ಕೂಡ ಅದು ಅಲ್ಲೇ ಇದ್ದರೆ ಕೂಡಲೇ ಫಂಗಸ್. ಇದೆಲ್ಲ ಎಲ್ಲಿಂದ ಬರುತ್ತೆ ಸರ್ ಅಂತ ನೀವು ಕೇಳ್ಬೋದು. ಬರುತ್ತೆ, ಅಟ್ಮಾಸ್ಫಿಯರಲ್ಲಿ ಇದೆ, ಎಲ್ಲ ಕಡೆಯೂ ಇದೆ ಫಂಗಸ್, ಎಲ್ಲ ಕಡೆ ಇದೆ. ಬ್ಯಾಕ್ಟೀರಿಯಾ, ವೈರಸ್ ಥರನೇ ಫಂಗಸ್ಸು. ಸೊ ಫಂಗಸ್ಸು ಅಲ್ಲಿ ಬೆಳೀಲಿಕ್ಕೆ ಶುರುವಾಗ್ತದೆ. ಫಂಗಸ್ ಬೆಳೀಲಿಕ್ಕೆ ಶುರುವಾದಾಗ ಯಾವುದೇ, ಮುಂಚೆ ಕೂಡ ಹೇಳಿದ್ದೀನಿ ನಾನು, ದೇಹದಲ್ಲಿ ಯಾವುದೇ ತ್ಯಾಜ್ಯ ವಸ್ತುಗಳಿದ್ರೂ ಅದನ್ನು ನಮ್ಮ ದೇಹದಲ್ಲಿ ಒಂದು ಮೆಕ್ಯಾನಿಸಮ್, ಅದು ನಮಗೆ ದೇವರು ಕೊಟ್ಟ ವರ, ತಳ್ಳಲಿಕ್ಕೆ ಪ್ರಯತ್ನ ಮಾಡ್ತದೆ. ಸೊ ಇಲ್ಲಿ ಫಂಗಸನ್ನು ತಳ್ಳುವ ಪ್ರಯತ್ನದಲ್ಲಿ ನೋವು ಶುರುವಾಗ್ತದೆ. ಈಗ ಇಲ್ಲಾಂದರೆ ನೀವು ಕೇರೆ ಮಾಡಲ್ಲ, ಹೊರಗಡೆ ಫಂಗಸ್ ಬೆಳೆದು ಹೂವಾದರೂ ನಿಮ್ಗೆ ಗೊತ್ತಾಗೋದಿಲ್ಲಲ್ಲ. ಸೊ ನೋವು ಬಂದ ತಕ್ಷಣ ಜ್ಞಾಪಕ ಇದಾಗ್ತದೆ ನಿಮಗೆ, ಅಯ್ಯೋ ಕಿವಿಯೊಳಗೆ ಏನೋ ಆಗ್ತಾಯಿದೆ ಅಂತ. ಸೊ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ. ಸೊ ಫಂಗಲ್ ಇನ್ಫೆಕ್ಷನ್ ಆಫ್ ದ ಔಟರ್ ಇಯರ್, ಇದನ್ನು ಓಟೋಮೈಕೋಸಿಸ್ ಅಂತ ಹೇಳ್ತೀವಿ. ಈ ಓಟೋಮೈಕೋಸಿಸ್ ಆದಾಗ ಕೂಡ ನೋವು ಬರುತ್ತದೆ. ಇನ್ಫೆಕ್ಷನ್ ಆದಾಗ ನಾನು ಅವಾಗ ಹೇಳಿದೆ ನಿಮಗೆ, ಇನ್ಫೆಕ್ಷನ್ ಇಲ್ಲಿ ಯೂಸ್ಟೇಷನ್ ಟ್ಯೂಬಿಂದ ಬಂದಿರ್ಬೋದು. ಅದು ಆದಾಗ ಕಿವಿಯ ತಮ್ಮಟೆವರೆಗೂ ಅದು ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಕೊನೆಗೆ ನೀವು ಏನೇನೋ ಓವರ್ ದ ಕೌಂಟರ್ ಮಾತ್ರೆಗಳು ತಗೊಳ್ತೀರ, ಕಿವಿ ನೋವಿನ ಮಾತ್ರೆ ಕೊಡಿ ಅಂತ ಡಾಕ್ಟ್ರ್ ಹತ್ರ ಹೋಗಿರಲ್ಲ. ಬಟ್ ಇದು ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ, ಈ ಕಿವಿ ತಮಟೆಯನ್ನು ಒಡೆದುಬಿಟ್ಟು ಇಲ್ಲಿ ಸೋರ್ಲಿಕ್ಕೆ ಶುರುವಾಗುತ್ತೆ. ಕಿವಿ ಸೋರುವುದು, ಈ ಡಿಸ್ಚಾರ್ಜ್ ಇನ್ ದ ಇಯರ್, ಇದು ಎಲ್ಲಿಂದ ಬಂದಿರೋದು? ಒಳಗಡೆಯಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಟಿಂಪ್ಯಾನಿಕ್ ಮೆಂಬ್ರೇನನ್ನು ಭೇದಿಸಿ ಕಿವಿ ಹೊರಗಡೆ ಬರೋದು. ಸೊ ಇದಕ್ಕೆ ನಾವು ಮಿಡ್ಲ್ ಇಯರ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಮಿಡ್ಲ್ ಇಯರ್ ಇನ್ಫೆಕ್ಷನ್ ನಮ್ಮ ಮೆಡಿಕಲ್ ಟರ್ಮ್ ಅದಕ್ಕೆ ಓಟೋಸಿಸ್ ಮೀಡಿಯಾ ಅಂದರೆ ಮಿಡ್ಲ್ ಪೋರ್ಷನ್ ಆಫ್ ದ ಇಯರ್. ಓಟೈಟಿಸ್ ಮೀಡಿಯಾ, ನಾಟ್ ಓಟೋಸಿಸ್, ಓಟೈಟಿಸ್ ಮೀಡಿಯಾ ಅಂಥೇಳಿ. ಓಟೈಟಿಸ್ ಮೀಡಿಯಾ ಈಸ್ ಆಲ್ಸೋ ಒನ್ ಆಫ್ ದ ಮೆನಿ ರೀಸನ್ಸ್. ಸೊ ಅದು ಆಗಿರ್ಬೋದು. ಸೊ ಹೀಗೆ ಮಿಡ್ಲ್ ಇಯರ್ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್, ವ್ಯಾಕ್ಸ್, ಪ್ರೆಷರ್ ವೇರಿಯೇಷನ್, ಹೀಗೆ ಹಲವಾರು ಕಾರಣಗಳಿಂದಾಗಿ ಕಿವಿ ನೋವು ಬರ್ತದೆ. ಈ ಥರ ಕಿವಿ ನೋವು ಬಂದಾಗ ಇಮ್ಮಿಡಿಯೇಟಾಗಿ ನೀವು ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ ಅವರು
ತಮಗೆ ಗೊತ್ತಿರುವಷ್ಟು ಔಷಧಿಗಳನ್ನು ಮಾಡ್ತಾರೆ. ಅವರಿಗೆ ಗೊತ್ತಾಗಲಿಲ್ಲ ಅಂದರೆ ENT ಡಾಕ್ಟರ್, ಇಯರ್ ನೋಸ್ ಥ್ರೋಟ್ ಡಾಕ್ಟರ್. ಕೆಲವರು ಐ ನೋಸ್ ಥ್ರೋಟ್ ಅಂದ್ಕೊಂಡಿದ್ದಾರೆ. ಇಲ್ಲ, ಇಯರ್ ನೋಸ್ ಥ್ರೋಟ್, ನೋಸ್ ಆ್ಯಂಡ್ ಥ್ರೋಟ್ ಆರ್ ಕನೆಕ್ಟೆಡ್. ನೀವು ತಗೊಳ್ಳುವ ಗಾಳಿ ಎಲ್ಲ ಇಲ್ಲಿ ಹೋಗ್ತದೆ ಅಲ್ವಾ, ಥ್ರೋಟಿಗೆ ಹೋಗ್ತದೆ ಅಲ್ವಾ. ಅದು ಬ್ಯಾಕ್ಟೀರಿಯಾ ವೈರಸ್ ಜೊತೆ ಗಾಳಿ ಒಳಗಡೆ ಹೋಗ್ತದೆ. ಥ್ರೋಟ್ನಿಂದ ಇಯರ್ ಒಳಗಡೆ ಹೋಗುತ್ತೆ. ನಾನು ಯೂಸ್ಟೇಷನ್ ಟ್ಯೂಬ್ ಮೂಲಕ ಇಯರಿಗೆ ಹೋಗುತ್ತೆ ಅಲ್ವಾ. ಸೊ ಯೂಸ್ಟೇಷನ್ ಟ್ಯೂಬ್ ಮೂಲಕ ಇಯರಿಗೆ ಹೋಗುತ್ತೆ. ಸೊ ಇಯರ್ ನೋಸ್ ಥ್ರೋಟ್ ಆರ್ ಇಂಟರ್ ಕನೆಕ್ಟೆಡ್. ಎನಿ ಇನ್ಫೆಕ್ಷನ್ ಎನಿವೇರ್, ಥ್ರೋಟ್ ಇನ್ಫೆಕ್ಷನ್ ಕ್ಯಾನ್ ಸ್ಪ್ರೆಡ್ ಟು ದಿಸ್, ಆರ್ ನೋಸಿಂದ ಬರುವಂಥ ಇನ್ಫೆಕ್ಷನ್ ಕೂಡ ಇಲ್ಲಿ ಥ್ರೋಟಿಗೆ ಹೋಗ್ತದೆ. ಥ್ರೋಟಿಗೆ ಹೋಗಿ ಯೂಸ್ಟೇಷನ್ ಟ್ಯೂಬ್ ಮೂಲಕ ಕಿವಿಗೆ ಹೋಗ್ಬೋದು. ಥ್ರೋಟ್ ಅಂದರೆ ಇಲ್ಲಿ ಬಂತು, ಥ್ರೋಟಿಂದ ಯೂಸ್ಟೇಷನ್ ಟ್ಯೂಬಿಗೆ ಹೋಗ್ಬಿಟ್ಟು ಕಿವಿಗೆ ಬರ್ಬೋದು. ಸೊ ಎನಿ ENT ಇನ್ಫೆಕ್ಷನ್ ಕ್ಯಾನ್ ಕಾಸ್ ಓಟೈಟಿಸ್, ಕ್ಯಾನ್ ಕಾಸ್ ಪೇಯ್ನ್ ಇನ್ ದ ಇಯರ್, ಕಿವಿ ನೋವು ಬರ್ಬೋದು. ಸೊ ಹೀಗೆ ಸುಮಾರಾಗಿರುವಂಥ ಮೇಲ್ಮೇಲೆ ಹೇಳಿದ್ದೀನಿ. ಇನ್ನೂ ಡೀಪಾಗಿ ಹೋಗಲಿಕ್ಕಿದೆ, ಬೇಕಾದಷ್ಟು ಮಾತಾಡಲಿಕ್ಕಿದೆ. ಬಟ್ ಸದ್ಯಕ್ಕೆ ನಿಮಗೆ ಇಷ್ಟು ಕಿವಿ ನೋವಿನ ಬಗ್ಗೆ ಇಷ್ಟು ತಿಳುವಳಿಕೆ ನೀವು ಇಟ್ಕೊಳ್ಳಿ. ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ. ಅವರು ಡ್ರಾಪ್ಸು ಅಥವಾ ಆ್ಯಂಟಿಬಯೋಟಿಕ್ಸು ಪಕ್ಯವಾಗಿದ್ದಿದ್ರೆ ಆ್ಯಂಟಿಬಯೋಟಿಕ್ ಕೊಟ್ಟೇ ಕೊಡ್ತಾರೆ. ಲೋಕಲ್ ಆ್ಯಂಟಿಬಯೋಟಿಕ್ ಡ್ರಾಪ್ಸ್ ಹಾಕ್ತಾರೆ. ಲೋಕಲ್ ಆ್ಯಂಟಿಬಯೋಟಿಕ್ ಡ್ರಾಪ್ಸನ್ನು ಭಾಳ ಇಂಪಾರ್ಟೆಂಟು ಅಲ್ಲಿ ಇರುವಂಥ ಇನ್ಫೆಕ್ಷನ್ ತೆಗೀಲಿಕ್ಕೆ. ಸೊ ಲೋಕಲ್ ಆ್ಯಂಟಿಬಯೋಟಿಕ್ಸು, ಒಂದು ಪೇಯ್ನ್ ಕಮ್ಮಿ ಆಗಲಿಕ್ಕೆ ಒಂದು ಪೇಯ್ನ್ ಕಿಲ್ಲರು, ಹೀಗೆ ಕೊಟ್ಟುಬಿಟ್ಟು ಪ್ರಯತ್ನ ಮಾಡ್ತಾರೆ. ಆದರೆ ಪದೇ ಪದೇ ನಿಮಗೆ ಈ ಥರ ಕಿವಿ ನೋವು ಬರ್ತಾ ಇದ್ದರೆ ದಯವಿಟ್ಟು ENT ಡಾಕ್ಟ್ರನ್ನ ಸಂಪರ್ಕಿಸಿ. ಅವರು ಇನ್ನೂ ಏನಾದರೂ ಬೇರೆ ಕಾರಣ ಇದೆಯಾ ಅಂತ ಕಂಡುಹಿಡಿದುಬಿಟ್ಟು ಅದಕ್ಕೆ ಸರಿಯಾಗಿ ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಸೊ ಹೀಗೆ ಇವತ್ತು ಕಿವಿ ನೋವಿನ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇನ್ನೂ ಇಲಾಬರೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ENT ಡಾಕ್ಟ್ರುಗಳು ಮಾಡಬೇಕು. ನಮ್ಮ ಲೆವೆಲ್ನಲ್ಲಿ ನಾವು ಇಷ್ಟು ಹೇಳ್ಬೋದು. ನಿಮಗೆ ಕಿವಿ ನೋವು ಬಂದರೆ ಏನೆಲ್ಲ ಕಾರಣಗಳು ಇರಬಹುದು, ಆಗ ಡಾಕ್ಟ್ರುಗಳು ಏನು ಮಾಡ್ತಾರೆ ಅನ್ನೋದರ ಬಗ್ಗೆ ನಿಮ್ಗೊಂಚೂರು ಮಾಹಿತಿ ಇದ್ದರೆ ಒಳ್ಳೆಯದು ಅಂದ್ಕೊಂಡು ಇವತ್ತು ಈ ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ. ಸೊ ಇಷ್ಟು ಹೇಳಿ, ಇಯರ್ ಪೇಯ್ನ್ ಅಥವಾ ಇಯರ್ ಏಕ್ ಇದರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ. ನಿಮ್ಮ ಕಾಮೆಂಟ್ಸನ್ನು ಬರೆಯಿರಿ. ನಾನು ಹೇಳ್ತಾನೆ ಇರ್ತೀನಿ, ನಿಮ್ಮ ಕಾಮೆಂಟ್ಸನ್ನು ಬರೆಯಿರಿ. ಬರೀ ಲೈಕ್ ಕೊಟ್ಟರೆ ಸಾಲದು, ಕಾಮೆಂಟ್ಸ್ ಬರೆಯಿರಿ. ಆಮೇಲೆ ಶೇರ್ ಮಾಡಿ. ಬರೀ ಶೇರ್ ಮಾಡಿದರೆ ಸಾಲದು ನಿಮ್ಮ ಫ್ರೆಂಡ್ಸ್ಗಳಿಗೆ ನಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಚಂದಾದಾರ ಆಗಲಿಕ್ಕೆ ಹೇಳಿ. ಇಷ್ಟು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.